ಅದು ಬೆಂಗಳೂರಿನ ಐತಿಹಾಸಿಕ ದೇಗುಲ. ಇದೀಗ ಟ್ರಸ್ಟ್ ಸರ್ಕಾರದ ನಡುವೆ ವಾರ್ ಶುರುವಾಗಿದೆ. ಅದೊಂದು ಆರೋಪಕ್ಕೆ ಸರ್ಕಾರ ತಾತ್ಕಾಲಿಕ ನಿರ್ಧಾರವನ್ನು ಮಾಡಿದೆ. ಇದರಿಂದ ಭಕ್ತರು, ಟ್ರಸ್ಟಿಗಳು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಯಾವ ದೇವಸ್ಥಾನ, ಏನಾಯಿತು, ಯಾಕಾಗಿ, ಏನು ವಿವಾದ, ಈ ಸ್ಟೋರಿ ನೋಡಿ. ಗಾಳಿ ಆಂಜನೇಯ ದೇಗುಲ ಸಿಲಿಕಾನ್ ಸಿಟಿಯ ಐತಿಹಾಸಿಕ ದೇಗುಲ. ನಿತ್ಯ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ಹುಂಡಿಗೂ ಲಕ್ಷಾಂತರ ರೂಪಾಯಿ ಜಮೆಯಾಗತ್ತೆ. ಆದರೆ ಇದೇ ವಿಷಯವಾಗಿ ದೇಗುಲ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ, ಹುಂಡಿಗೆ ಕೈ ಹಾಕುತ್ತಾ ಆಡಳಿತ ಮಂಡಳಿ. ಮೈಸೂರು ರಸ್ತೆಯಲ್ಲಿರೋ ಐತಿಹಾಸಿಕ ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿದೆ. ಹುಂಡಿಯ ಹಣ ಎಣಿಸುವಾಗಲೇ ಆಡಳಿತ ಮಂಡಳಿ ಸದಸ್ಯರು ಜೇಬು ತುಂಬಿಸಿಕೊಳ್ಳುತ್ತಿದ್ರಂತೆ. ಈ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ ಬೆನ್ನಲ್ಲೇ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನ ಸೇರ್ಪಡೆಯಾಗಿದೆ. ದೇಗುಲ ಸುಪರ್ದಿಗೆ ಸೇರಿದ ಬಗ್ಗೆ ಮಾತನಾಡಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಆಡಳಿತ ಮಂಡಳಿ ಬಳಿ ದೇವಸ್ಥಾನದ ಹಣಕಾಸು ಬಗ್ಗೆ ಲೆಕ್ಕವಿಲ್ಲ, ತಾತ್ಕಾಲಿಕವಾಗಿ ಸುಪರ್ದಿಗೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ಕಂತೆ ಹಣವನ್ನು ನೀವು ಕೂಡ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಅದರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಾನು ಕೂಡ ರಿಪೋರ್ಟ್ ನೋಡಿದೆ. ಆಮೇಲೆ ಅದೇ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ, 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ತೀವಿ. ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ತಾಗಿದ್ದಂತೆ ಟ್ರಸ್ಟ್ನವರು ಕಿಡಿಕಾರಿದ್ದಾರೆ. ಸಭೆ ಬಳಿಕ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟಿ BR ಕಿಶನ್ ಸರ್ಕಾರದ ಆದೇಶ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು. ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು. ಅವರು ಏನು ಲೆಕ್ಕ ಇನ್ನು ಮತ್ತು ಉಳಿತಾಯ ಇದೆಲ್ಲ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಹಾಗಾಗಿ ಅವರೇನು ಕಾನೂನು ರೀತಿ ಜರುಗಿಸಿದ್ದಾರೆ, ನಾವು ಅವ್ರನ್ನ ಕಾನೂನು ರೀತಿಯಲ್ಲೇ ಅದನ್ನು ನಾವು ಎದುರಿಸ್ತೀವಿ. ಆಗಂತ ಹೇಳಿ ನಮ್ಮ ಟ್ರಸ್ಟೀಸ್ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ನಾವು ಅದನ್ನು ಕಾನೂನು ಪ್ರಕಾರನೇ ಉತ್ತರ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡ ಬಗ್ಗೆ ಪರ ವಿರೋಧ ಚರ್ಚೆಯಾಗ್ತಿದೆ. ಹೀಗಾಗಿ ಇದು ಕೋರ್ಟ್ ಅಂಗಳಕ್ಕೆ ಹೋಗುತ್ತಾ ಕಾದ್ ನೋಡಬೇಕಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಇಂದು 63ನೇ ಹುಟ್ಟುಹಬ್ಬದ ಸಂಭ್ರಮ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಅಭಿಮಾನಿಗಳು ಹ್ಯಾಟ್ರಿಕ್ ಹೀರೋಗೆ ಶುಭ ಕೋರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ನೇ ವಸಂತಕ್ಕೆ ಕಾಲಿಟ್ಟ ಹ್ಯಾಟ್ರಿಕ್ ಹೀರೋ. ಫ್ಯಾನ್ಸ್ ಜೊತೆ ಶಿವಣ್ಣ ಹುಟ್ಟುಹಬ್ಬದ ಸಂಭ್ರಮ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ, ವಜ್ರಕಾಯ, ಬಜರಂಗಿ, ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವಣ್ಣನಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 63ನೇ ವಸಂತಕ್ಕೆ ಕಾಲಿಟ್ಟಿರೋ ಶಿವಣ್ಣನಿಗೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ. ನಾಗವಾರದಲ್ಲಿರುವ ನಟ ಶಿವರಾಜ್ ಕುಮಾರ್ ನಿವಾಸದ ಬಳಿ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಆಗಮಿಸಿದ್ರು. ತಮ್ಮ ನೆಚ್ಚಿನ ನಟ ಬರ್ತ್ಡೇಯನ್ನ ಆಚರಿಸಿದ್ರು. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ ಅಭಿಮಾನಿಗಳು ಶಿವಣ್ಣನಿಗೆ ಕೇಕ್ ತಂದು ಶುಭ ಕೋರಿದ್ರು. ಫ್ಯಾನ್ಸ್ ಜೊತೆ ಕೇಕ್ ಕತ್ತರಿಸಿ ಹ್ಯಾಟ್ರಿಕ್ ಹೀರೋ ಕೂಡ ಸಂಭ್ರಮಿಸಿದ್ರು. ಕರುನಾಡ ಚಕ್ರವರ್ತಿ ಹುಟ್ಟುಹಬ್ಬ ಅಂದ್ರೆ ಸುಮ್ನೆನಾ? ರಾಜ್ಯದ ಮೂಲೆ ಮೂಲೆಗಳಿಂದ ಫ್ಯಾನ್ಸ್ ಆಗಮಿಸಿ ಶಿವಣ್ಣನ ಬರ್ತ್ಡೇಯನ್ನ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ದಾನಿಶ್ ಜಗಳೂರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಬೆಂಗಳೂರಿನ ಐತಿಹಾಸಿಕ ದೇಗುಲ. ಇದೀಗ ಟ್ರಸ್ಟ್ ಸರ್ಕಾರದ ನಡುವೆ ವಾರ್ ಶುರುವಾಗಿದೆ. ಅದೊಂದು ಆರೋಪಕ್ಕೆ ಸರ್ಕಾರ ತಾತ್ಕಾಲಿಕ ನಿರ್ಧಾರವನ್ನು ಮಾಡಿದೆ. ಇದರಿಂದ ಭಕ್ತರು, ಟ್ರಸ್ಟಿಗಳು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಯಾವ ದೇವಸ್ಥಾನ, ಏನಾಯಿತು, ಯಾಕಾಗಿ, ಏನು ವಿವಾದ, ಈ ಸ್ಟೋರಿ ನೋಡಿ.
ಗಾಳಿ ಆಂಜನೇಯ ದೇಗುಲ ಸಿಲಿಕಾನ್ ಸಿಟಿಯ ಐತಿಹಾಸಿಕ ದೇಗುಲ. ನಿತ್ಯ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ಹುಂಡಿಗೂ ಲಕ್ಷಾಂತರ ರೂಪಾಯಿ ಜಮೆಯಾಗತ್ತೆ. ಆದರೆ ಇದೇ ವಿಷಯವಾಗಿ ದೇಗುಲ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ, ಹುಂಡಿಗೆ ಕೈ ಹಾಕುತ್ತಾ ಆಡಳಿತ ಮಂಡಳಿ. ಮೈಸೂರು ರಸ್ತೆಯಲ್ಲಿರೋ ಐತಿಹಾಸಿಕ ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿದೆ. ಹುಂಡಿಯ ಹಣ ಎಣಿಸುವಾಗಲೇ ಆಡಳಿತ ಮಂಡಳಿ ಸದಸ್ಯರು ಜೇಬು ತುಂಬಿಸಿಕೊಳ್ಳುತ್ತಿದ್ರಂತೆ. ಈ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ ಬೆನ್ನಲ್ಲೇ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನ ಸೇರ್ಪಡೆಯಾಗಿದೆ. ದೇಗುಲ ಸುಪರ್ದಿಗೆ ಸೇರಿದ ಬಗ್ಗೆ ಮಾತನಾಡಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಆಡಳಿತ ಮಂಡಳಿ ಬಳಿ ದೇವಸ್ಥಾನದ ಹಣಕಾಸು ಬಗ್ಗೆ ಲೆಕ್ಕವಿಲ್ಲ, ತಾತ್ಕಾಲಿಕವಾಗಿ ಸುಪರ್ದಿಗೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ಕಂತೆ ಹಣವನ್ನು ನೀವು ಕೂಡ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಅದರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಾನು ಕೂಡ ರಿಪೋರ್ಟ್ ನೋಡಿದೆ. ಆಮೇಲೆ ಅದೇನು ನಾವು ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ, 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ತೀವಿ. ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಂತೆ ಟ್ರಸ್ಟ್ನವರು ಕಿಡಿಕಾರಿದ್ದಾರೆ. ಸಭೆ ಬಳಿಕ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟಿ BR ಕಿಶನ್ ಸರ್ಕಾರದ ಆದೇಶ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು. ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು. ಅವರು ಏನು ಲೆಕ್ಕ ಇನ್ನು ಮತ್ತು ಉಳಿತಾಯ ಇದೆಲ್ಲ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಹಾಗಾಗಿ ಅವರೇನು ಕಾನೂನು ರೀತಿ ಜರುಗಿಸಿದ್ದಾರೆ, ನಾವು ಅವ್ರನ್ನ ಕಾನೂನು ರೀತಿಯಲ್ಲೇ ಅದನ್ನು ನಾವು ಎದುರಿಸ್ತೀವಿ. ಹಾಗಂತ ಹೇಳಿ ನಮ್ಮ ಟ್ರಸ್ಟೀಸ್ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ನಾವು ಅದನ್ನು ಕಾನೂನು ಪ್ರಕಾರನೇ ಉತ್ತರ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡ ಬಗ್ಗೆ ಪರ ವಿರೋಧ ಚರ್ಚೆಯಾಗ್ತಿದೆ. ಹೀಗಾಗಿ ಇದು ಕೋರ್ಟ್ ಅಂಗಳಕ್ಕೆ ಹೋಗುತ್ತಾ ಕಾದ್ ನೋಡಬೇಕಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಇಂದು 63ನೇ ಹುಟ್ಟುಹಬ್ಬದ ಸಂಭ್ರಮ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಅಭಿಮಾನಿಗಳು ಹ್ಯಾಟ್ರಿಕ್ ಹೀರೋಗೆ ಶುಭ ಕೋರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ನೇ ವಸಂತಕ್ಕೆ ಕಾಲಿಟ್ಟ ಹ್ಯಾಟ್ರಿಕ್ ಹೀರೋ. ಫ್ಯಾನ್ಸ್ ಜೊತೆ ಶಿವಣ್ಣ ಹುಟ್ಟುಹಬ್ಬದ ಸಂಭ್ರಮ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ, ವಜ್ರಕಾಯ, ಬಜರಂಗಿ, ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವಣ್ಣನಿಗೆ